WPLನಲ್ಲೇ ಇತಿಹಾಸ ಬರೆದ ನಮ್ಮ ಎಲಿಸ್ ಪೆರಿ. WPL ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಸೂಪರ್ ಓವರ್, ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಿನ್ನೆ ಮ್ಯಾಚ್ ನೋಡಿರ್ಬೋದು ಎಲ್ಲರೂ ಕೂಡ. ನಮ್ಮ RCB ಮತ್ತು UP ವಾರಿಯರ್ಸ್ ಜೊತೆ ಇತ್ತು ಸ್ನೇಹಿತರೆ. ಅದು ಒಂದು ರೋಚಕವಾಗಿ ನಾವು ಸೋತು ಹೋಗಿವಿ. ಕೊನೆ ತನಕ ಬಂದು ಸೋತು ಹೋಗಿವಿ ಸ್ನೇಹಿತರೆ. ಬಟ್ ಇದು ಸೋಲೋ ಮ್ಯಾಚ್ ಅಲ್ಲ, ಆದರೂ ಕೂಡ ಸೋತೀವಿ ಸ್ನೇಹಿತರೆ. ಅದು ಕೂಡ ಮತ್ತು ಸೂಪರ್ ಓವರಲ್ಲಿ ಬಂದು ಅಲ್ಲಿ ಸೋತು ಹೋಗಿವಿ ಸ್ನೇಹಿತರೆ. ಅಲ್ಲಿ 4 ರನ್ ನಂತರ ಸೋತು ಹೋಗಿವಿ. ಯಾವ ರೀತಿ ಅಂತ ನೋಡೋಣ ಈಗ. ಅದಲ್ಲದೆ ನಮ್ಮ ಎಲಿಸ್ ಪೆರಿ ಅವರು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಅದು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ಎಲಿಸ್ ಪೆರಿ ಅವರ ಬಗ್ಗೆ ನೋಡೋದಾದ್ರೆ, ಎಲಿಸ್ ಪೆರಿ ಅವರು ನಮಗೊಬ್ಬ ಸಿಕ್ಕಂಥ ಒಂದು ಅದೃಷ್ಟನೇ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂದರೆ ಅವರು ಹಳೆ IPLನಲ್ಲಿ ABD ವಿಲ್ಲರ್ಸ್ ಏನಿದ್ರು ಅದೇ ರೀತಿ ಈಗ ಇವರು ಕೂಡ ಆ ಸಾಧನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇವರು ಕೂಡ ಹಾಗೆ ಹಿಂದೆ ಔಟ್ ಆಗ್ತಾ ಹೋದರೆ ಇವ್ರು ನಾನು ಇದ್ದೀನಿ ಅಂತ ಹೇಳ್ಕೊಂಡು ಹಾಗೆ ರನ್ ಹೊಡಿತಾನೆ ಇರ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಆಡ್ತಾನೆ ಇವರು WPL ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಗೆಟ್ಟರಾಗಿ ಈಗೀಗ ಮುನ್ನಡೆದು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ಇವರು WPL ಇತಿಹಾಸದಲ್ಲೇ ಮೋಸ್ಟ್ ರನ್ ಗೆಟ್ಟರಾಗಿದ್ದಾರೆ ಸ್ನೇಹಿತರೆ ಇದೀಗ. ಅದಲ್ಲದೆ ಇವರು ಮೋಸ್ಟ್ ಹಾಫ್ ಸೆಂಚುರಿ ಗೆಟ್ಟರ್ WPLನಲ್ಲೇ ಆಗಿದ್ದಾರೆ ಸ್ನೇಹಿತರೆ. ಇವರು ನಮ್ಮ RCB ಪರ 21 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಅದರಲ್ಲಿ 7 ಹಾಫ್ ಸೆಂಚುರಿಗಳು ಇದ್ದಾವೆ ಸ್ನೇಹಿತರೆ. ಮತ್ತು 95 ಫೋರ್ಗಳನ್ನು ಹೊಡೆದು 21 ಸಿಕ್ಸರ್ಗಳನ್ನು ಹೊಡೆದು 835 ರನ್ನುಗಳನ್ನು ಗೆಟ್ಟರಾಗಿದ್ದಾರೆ ಸ್ನೇಹಿತರೆ. WPL ಇತಿಹಾಸದಲ್ಲಿ ಇವರು ಟಾಪ್ ಸ್ಥಾನದಲ್ಲಿ ಬರ್ತಾರೆ, ಅಗ್ರ ಸ್ಥಾನದಲ್ಲಿ ಬರ್ತಾರೆ WPLನಲ್ಲಿ. ಇವರ ಹಿಂದೆಯೇ ಇವರು 782 ರನ್ನುಗಳನ್ನು ಇವರು ಹಿಂದೆಯೇ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರು ಮೆಗಾ ಲ್ಯಾನಿಂಗ್ ಅವರು ಹಿಂದೆಯೇ ಇದ್ದಾರೆ ಸ್ನೇಹಿತರೆ. ಮತ್ತು ನಿನ್ನೆ ನಡೆದ ಮ್ಯಾಚ್ ಬಗ್ಗೆ ನೋಡೋದಾದ್ರೆ ಒನ್ ಸೈಡೆಡ್ ಆಗಿ ನಿಂತ್ಕೊಂಡು ಆಡಿದ್ರು ಸ್ನೇಹಿತರೆ ನಮ್ಮ ಎಲಿಸ್ ಪೆರಿ ಅವರು. ಅದಲ್ಲದೆ WPL ಇತಿಹಾಸದಲ್ಲೇ ಇದು ಒಂದು ಮೊದಲನೇ ಸೂಪರ್ ಓವರ್ ಆಗಿತ್ತು ಸ್ನೇಹಿತರೆ. ಆ ಸೂಪರ್ ಓವರ್ ನಮ್ಮ RCB ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತಿತ್ತು. ಬಟ್ ನಾವು ಏನು ದುರಾದೃಷ್ಟನೋ ಏನೋ ನಾವಿಲ್ಲಿ ಸೋತು ಹೋಗಿದ್ದೀವಿ. ಇದು ನಾವು ಸೋಲೋ ಮ್ಯಾಚ್ ಅಲ್ಲ, ಆದರೂ ಸೋತಿದ್ದೀವಿ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ, ಮುಂದೆ ಕಾದು ನೋಡಬೇಕಾಗೈತೆ ಸ್ನೇಹಿತರೆ. ಇನ್ನೂ ಕೆಲವೊಂದಿಷ್ಟು ಮ್ಯಾಚ್ಗಳು ನಮ್ಮ ಚಿನ್ನಸ್ವಾಮಿಯಲ್ಲೇ ಇದ್ದಾವೆ, ಕಾದು ನೋಡೋಣ. ಒಂಥರ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ ನಮಗೇನು ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಬಟ್ ನಾವು ಇಲ್ಲಿ ಜಾಸ್ತಿ ಸೋತಿರೋದೇ ಇದೆ ಸ್ನೇಹಿತರೆ. ಬಟ್ ನಾವು ಹೊರಗೆ ಹೋಗಿ ಆಡಿದರೆ ಜಾಸ್ತಿ ಗೆದ್ದಿದ್ದೀವಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.